ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ದಯವಿಟ್ಟು ಒಂದ್ಸಲ ಸಮಾಧಾನದಿಂದ ನನ್ನ ಮಾತು ಕೇಳಮ್ಮ. ಮುಟ್ಬೇಡ ನನ್ನ. ಈ ತರ ನಾಟಕ ಮಾಡಕ್ ನಿನಗೆ ಹೇಗೆ ಮನ್ಸ್ ಬಂತು? ಅಮ್ಮ, ನಾನು ಅನಿವಾರ್ಯವಾಗಿ. ಯಾವುದೇ ಅನಿವಾರ್ಯ? ಅಕಸ್ಮಾತ್ ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ನಿನ್ ಜೀವನ ಎಂತ ದುರಂತ ಆಗುತ್ತೆ ಅಂತ ಗೊತ್ತಾ ನಿನಗೆ? ಹೊರಗಡೆ ಜನ ಹೇಗ್ ಮಾತಾಡ್ಕೊಳ್ತಾರೆ ಗೊತ್ತಾ? ಹೌದು ಕಾವೇರಿ, ಅಮ್ಮ ಹೇಳ್ತಿರೋದ್ ಸರಿ. ಸತ್ಯ ಗೊತ್ತಾಗೋವರೆಗೂ ಅಷ್ಟೇ ಈ ಸಮಾಜ ನಿನಗೆ ಗೌರವ ಕೊಡುತ್ತೆ. ಯಾಕೆಂದ್ರೆ ಅವಶ್ಯಕತೆ ಇದ್ದಾಗ ಶತ್ರು ಕೂಡ ಮಿತ್ರನ್ ತರ ಕಾಣಿಸ್ತಾನೆ. ಅವಶ್ಯಕತೆ ಮುಗಿದ್ಮೇಲೆ ಸ್ವಂತದವ್ರು ಕೂಡ ಶತ್ರುಗಳಾಗ್ತಾರೆ. ನಾಳೆ ಈ ವಿಷಯ ಆಚೆ ಬಂದ್ರೆ ನಿನ್ ಜೀವನ ಕಸ ತೊಟ್ಟಿ ಆಗುತ್ತೆ. ನಾನು ಅಪ್ಪನ ಆದರ್ಶಗಳನ್ನ ಇಟ್ಕೊಂಡು ಒಳ್ಳೆ ಜೀವನ ಕಟ್ಕೋಬೇಕು ಅಂತ ಕನಸು ಕಂಡೆ. ಸ್ನೇಹಿತನಾಗಿ ಬಂದವನು ಮೋಸ ಮಾಡ್ದ. ಆಮೇಲೆ ತಪ್ಪು ಮಾಡ್ದವನಿಗೆ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟೆ. ಮದ್ವೆಗೆ ಒಪ್ಕೊಂಡೆ. ಆದ್ರೆ ಮದ್ವೆ ಮಂಟಪದಲ್ಲಿ ನನ್ನ ಮದ್ವೆ ಮುರಿದಾಗ ಅಲ್ಲಿದ್ದ ಜನರು ಯಾರು ನನ್ನ ಮಾತನ್ನ ಮನಸ್ಥಿತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಆ ಸಮಯಕ್ಕೆ ತಪ್ಪಾಗೆ ನೋಡಿದ್ರಿ, ತಪ್ಪಾಗೆ ಮಾತಾಡಿದ್ರಿ. ಹಾಗಂತ ಈ ತರ ಸುಳ್ಳಿನ ಮೇಲೆ ಬದುಕು ಕಟ್ಕೊಳ್ಳೋದು ಸರಿನಾ ಕಾವೇರಿ? ಏನ್ ಮಾಡ್ಲಿ ಆದಿ? ಸತ್ಯ ಅವತ್ತು ಮದ್ವೆ ಮಂಟಪದಲ್ಲಿ ನನ್ ಪರವಾಗಿ ನಿಂತು ನನಗೆ ಜೀವನ ಕೊಡ್ಲಿಲ್ಲ. ಎಲ್ಲಾನು ಮುಗ್ದೋದಾಗ ಈ ಬದುಕೆ ಬೇಡ ಅಂತ ನಾನು ಸಾಯೋದಕ್ಕೆ ಹೊರಟಿದ್ದೆ. ಅವತ್ತು ನನ್ ಮುಂದೆ ಎರಡೇ ದಾರಿ ಇದ್ದಿದ್ದು. ಒಂದು ಸತ್ತು ಮಣ್ಣಲ್ಲಿ ಮಣ್ಣಾಗೋದು, ಇನ್ನೊಂದು 4 ಜನಕ್ಕೆ ಸಹಾಯ ಮಾಡೋದು. ಸತ್ತು ಮಣ್ಣಾಗೋದಕ್ಕಿಂತ ಬದುಕಿದ್ದು ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿರೋದೇ ಒಳ್ಳೇದು ಅಂತ ಅನ್ನಿಸ್ತು. ಆ ಸೇವಾ ಮನೋಭಾವದಿಂದ ನಾನು ಈ ನಿರ್ಧಾರನ ತಗೊಂಡೆ. ನನ್ನ ಜೀವನದ ದಾರಿ ಮುಗಿದು ದಿಕ್ಕೆ ತೋಚ್ತಾ ಇದ್ದಾಗ ಆ ದೇವ್ರೆ ತೋರಿಸಿದ ದಾರಿ ಇದು. ನಾನು ಬತ್ತಿಯಾಗಿದ್ದು ದಹಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಸಾವಿರಾರು ಮನೆಗೆ ಜ್ಯೋತಿಯಾಗಿ ಬೆಳಗ್ಬೇಕು ಅಂತ ನಾನು ಈ ನಿರ್ಧಾರ ಮಾಡಿದೆ. ಇದ್ರಲ್ಲಿ ತಪ್ಪೇನಿದೆ? ಬದುಕಿನಲ್ಲಿ ಪ್ರತಿಯೊಬ್ರು ಒಂದಲ್ಲ ಒಂದ್ ರೀತಿ ನಟಿಸ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ನಾನು ಪ್ರತಿಕ್ಷಣ ನಟಿಸ್ತಾ ಇದ್ದೆ, ಮುಂದೆನೂ ನಟಿಸ್ತೀನಿ. ಆ ಭಗವಂತನ ಸೃಷ್ಟಿಯಲ್ಲಿ ನಾವೆಲ್ಲ ಬರೀ ಪಾತ್ರಧಾರಿಗಳು. ಆ ಸೂತ್ರಧಾರಿ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದಷ್ಟೇ ನಮ್ ಕರ್ತವ್ಯ. ಅವನ್ ಕರೆದಾಗ ಎಲ್ಲಾನು ಬಿಟ್ಟು ಹೋಗ್ತೀವಿ. ಇಷ್ಟೇ ಜೀವನ. ಕಾವೇರಿ, ಈ ವಿಷಯ ಎಲ್ಲ ರಾಮ್ ಸರ್ ಮನೆಯವ್ರಿಗೆ ಗೊತ್ತಾ? ಮೊದ್ಲು ಯಾರಿಗೂ ಹೇಳ್ಬಾರ್ದು ಅಂತ ಅವರೇ ಮಾತು ತಗೊಂಡಿದ್ರು. ಸತ್ಯ ಗೊತ್ತಾದ್ರೆ ಅವ್ರ ಮನೆಯವರು ನನ್ನ ಕೊಲೆ ಮಾಡ್ಬೋದು ಅನ್ನೋ ಭಯ ಅವ್ರಿಗಿತ್ತು. ಆದ್ರೆ ಇವತ್ತು ಅವರೇ ಎಲ್ಲದನ್ನು ಮನೆಯವ್ರ ಎದುರಿಗೆ ಹೇಳಿದಾಗ ಮನೆಯವ್ರು ಯಾರು ನನ್ನ ದ್ವೇಷ ಮಾಡ್ಲಿಲ್ಲ. ಬದ್ಲಿಗೆ ಎಲ್ರೂ ನನ್ನ ಹತ್ರ ಕ್ಷಮೆ ಕೇಳಿದ್ರು. ನಾನು ಅಧಿಕಾರನೂ ಬಿಟ್ಕೊಡ್ತೀನಿ ಅಂತ ಹೇಳಿದಾಗ ನೀನೇ ಈ ಕಂಪನಿಗೆ ಯಜಮಾನಿ ಆಗುವಂತ ಪ್ರೀತಿಯಿಂದ ನನ್ನನ್ನ ತಡೆದ್ರು. ಅವ್ರ ಪ್ರೀತಿ ನೋಡಿ ನಾನು ಒಪ್ಕೊಂಡೆ. ನಿಂಗೂ ಸತ್ಯ ಹೇಳ್ಬೇಕು ಅಂತ ರಾಮ್ ಸರ್ ಹೇಳಿದಕ್ಕೇನೆ ನಾನು ಇಲ್ಲಿಗೆ ಬಂದೆ. ಕಾವೇರಿ, ನಿಮ್ಮಿಬ್ರಿಗೂ ಮದ್ವೆ ಆಗಿಲ್ಲ ಅಂದ್ಮೇಲೆ ನೀನ್ ಯಾಕಮ್ಮ ಹೊಸ ಜೀವನದ ಬಗ್ಗೆ ಯೋಚನೆ ಮಾಡಬಾರ್ದು? ಅಮ್ಮ, ದಯವಿಟ್ಟು ಈ ಪ್ರಶ್ನೆನ ಮತ್ತೆ ನನಗೆ ಕೇಳ್ಬೇಡ. ಇನ್ಮೇಲೆ ನಾನು ನಡ್ಸೋ ಅವಶ್ಯಕತೆ ಇಲ್ಲ, ಅದು ನಿಜ. ಆದ್ರೆ ನಾನು ಕೊಟ್ಟಿರೋ ಮಾತು, ಜವಾಬ್ದಾರಿ ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಜೊತೆನೇ ಇರುತ್ತೆ. ಭವಿಷ್ಯದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ವಿಧಿಯಾಟ ಹೇಗಿರುತ್ತೋ ಹಾಗೆ ಸಾಕ್ಬೇಕು ಅಷ್ಟೆ. ಬಂದ ಹಾಗೆ ಬದುಕದೆ ಬದುಕು ಅಂತ ಯಾರೋ ದೊಡ್ಡವ್ರು ಹೇಳಿದಾರಲ್ವಮ್ಮ, ನಾನು ಹಾಗೆ ಬದುಕ್ತೀನಿ. ಅಮ್ಮ,
ನನ್ನ ಜವಾಬ್ದಾರಿ ನನ್ನನ್ನ ಕರೀತಾ ಇದೆ. ನಾನಿನ್ ಬರ್ತೀನಿ. ಸರಿ ಕಂದ, ಚೆನ್ನಾಗಿರಮ್ಮ. ಪುಣಿ, ಬರ್ತೀನಿ. ಅದಿ ಬರ್ತೀನಿ. ಬಾಯ್. ಈ ಭೂಮಿಯ ಸಹನೆ ಇದೆ, ಕೋಲ್ಮಿಂಚಿನ ಶಕ್ತಿ ಬಳಲಿದೆ, ಹೂವಂತಹ ಮನಸ್ಸು ಇದೆ, ಆಗಾಗ ಕಿಡಿಯಾಗೋ ಯುಕ್ತಿ ಇದೆ. ನಮ್ಮ ಈ ಮಹಾರಾಣಿ ಛಲಗಾತಿ ಸ್ವಾಭಿಮಾನಿ, ಇಂಥ ನಮ್ಮ ಯಜಮಾನಿ ಕೊಡುಗೈಯ ದಾನಿ. ಹೃದಯವಂತೆ ಈ ರೂಪಸಿ, ಇವಳ ನಡೆಗೆ ದೊರೆತ ಪದವಿ ಯಜಮಾನಿ.